ಹಲೋ ಗಾಯ್ಸ್, ಈ ಪೂರ್ಣ ಬ್ರಹ್ಮಾಂಡ ಏನಿದೆಯಲ್ಲ ಇದು ಸೃಷ್ಟಿ, ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಎಲ್ಲರೂ ಹೇಳುವ ಏಕೈಕ ಉತ್ತರ ಅದುವೇ ಗೋಲ್ಡ್, ಡೈಮಂಡ್, ಪೆಟ್ರೋಲಿಯಂ, ಜೀವಿಗಳು, ಅದು ಇದು ವಾಟರ್ ಅಂತ ಹೇಳ್ತಾರೆ ಗಾಯ್ಸ್. ನೀವು ಯಾರಿಗಾದರೂ ಇದನ್ನು ಕೇಳಿ ನೋಡಿ. ಬಟ್ ಅದು ಅಲ್ಲ ಗಾಯ್ಸ್. ಇಂಪಾರ್ಟೆಂಟ್ ಅಂತ ಏನಾದರೂ ಇದ್ದರೆ ಅದು ಮರಗಳು ಗಾಯ್ಸ್. ಯಾಕಂದರೆ ಇಡೀ ಬ್ರಹ್ಮಾಂಡದಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ಗ್ರಹದ ಮೇಲೆ ಹೋಗಿ ರಿಸರ್ಚ್ ಮಾಡಿದ್ದಾರೆ ನಮ್ಮ ಸೈಂಟಿಸ್ಟ್ಗಳು. ಆ್ಯಂಡ್ ಅವ್ರು ಕಂಡು ಹಿಡಿದಿದ್ದು ಏನಂದರೆ ಮಂಗಳದ ಮೇಲೆ ನೀರು ಇದೆ, ಚಂದ್ರನ ಮೇಲೆ ಅದಿದೆ ಇದಿದೆ ಅಂತ ಹೇಳ್ತಾರೆ. ಆ್ಯಂಡ್ ಯಾವುದೋ ಒಂದು ಗ್ರಹ ಪೂರ್ಣ ವಜ್ರ ಅಂದರೆ ಡೈಮಂಡ್ನಿಂದ ನಿರ್ಮಿತವಾಗಿದೆ ಅಂತಾರೆ. ಯಾವುದೋ ಬೇರೆ ಜೀವಿಗಳಿದ್ದಾರೆ ಅಂದರೆ ಏಲಿಯನ್ಸ್ಗಳು ಇವೆ ಅಂತಾರೆ. ಬ್ಲ್ಯಾಕ್ ಹೋಲ್, ಡಾರ್ಕ್ ಸೈಟ್, ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಲ್ಲ ಹೇಳ್ತಾರೆ ಗೈಸ್. ಬಟ್ ಈ ಅಷ್ಟು ಇದರ ಮೇಲೆ ಮರಗಳು ಎಲ್ಲಿ ಕಾಣಲು ಸಿಗುವುದಿಲ್ಲ ಗೈಸ್. ಮರಗಳು ಏನಾದರೂ ಕಾಣಲು ಸಿಗುತ್ತೆ ಅಂದರೆ ಅದು ನಮ್ಮ ಒಂದು ಭೂಮಿಯ ಮೇಲೆ ಗೈಸ್. ಆ್ಯಂಡ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಮರಗಳನ್ನು ನಾವು ಇವಾಗ ಹಾಳು ಮಾಡ್ತಾ ಇದ್ದೀವಿ. ಓಕೆ, ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಅದು ಇದು ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ಮರಗಳು ಹಾಳಾಗ್ತಾ ಇದೆ. ಸೊ ಇದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಇಡೀ ಒಂದು ಪರ್ಯಾವರಣ ಏನಿದೆಯಲ್ಲ ಈ ಪರಿಸರದಲ್ಲಿ ಹಚ್ಚ ಹಸುರಿನ ಪರಿಸರ ಹೋಗಿ ಹಳದಿ ಪರಿಸರ ಆಗ್ತಾ ಇದೆ. ಎಲ್ಲ ನೋಡಿದ್ರು ಏನಂದರೆ ಬೆಂಕಿ, ಒಂಥರ ಏನಂದರೆ ಬೆವರು ಬರ್ತಾ ಇದೆ. ಎಲ್ಲರಿಗೂ ಒಂಥರ ಝಳ ಆಗ್ತಾ ಇದೆ. ಏಕೆ ಕಾರಣ ಅಂದರೆ ಸೂರ್ಯನ ತಾಪಮಾನ. ಮೊದಲು ಸೂರ್ಯನ ತಾಪಮಾನ ಇಷ್ಟೇ ಇತ್ತು ಗೈಸ್. ಬಟ್ ಅವಾಗೇನು ಡಿಫ್ರೆನ್ಸ್ ಇತ್ತಂದರೆ ಮರಗಳು ಹೆಚ್ಚಿಗೆ ಇದ್ದವು. ಇವಾಗ ಏನಾಗಿದೆ ಅಂದರೆ 4 ಪದರ ಹೈವೇಗಳಾಗಿದ್ದಾವೆ. ಆ್ಯಂಡ್ ಎಲ್ಲ ಥರ ಹೈಟೆಕ್ ಬಿಲ್ಡಿಂಗ್ಗಳನ್ನು ನಾವು ಬಿಲ್ಡ್ ಮಾಡಿಬಿಟ್ಟಿದ್ದೇವೆ. ಬಟ್ ಇದರಿಂದ ಏನಾಗ್ತಾ ಇದೆ ಅಂದರೆ ಸೂರ್ಯನ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಆ್ಯಂಡ್ ಮಳೆ ಸರಿಯಾಗಿ ಆಗ್ತಾ ಇಲ್ಲ. ನೀರಿನಲ್ಲೂ ಸ್ವಲ್ಪ ಕಡಿಮೆ ಪ್ರಮಾಣ ಸಿಗ್ತಾ ಇದೆ ನಮಗೆ ಇದರಿಂದ. ಸೊ ನೋಡಿ, 50 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣವನ್ನು ನಾವಿಂದು ಕಾಣಬಹುದಾಗಿದೆ. ಇದು ಎಂದೂ ರೆಕಾರ್ಡ್ ಬಂದೇ ಇಲ್ಲ. ಇಷ್ಟು ರೆಕಾರ್ಡ್ ಆಗಿದೆ ಈಗ ಅಂತಾರೆ ಗಾಯ್ಸ್. ಸೊ ವಿಚಾರ ಮಾಡಿ, ಯಾವುದಾದ್ರೂ ಒಂದು ಸಂಶೋಧನೆಯನ್ನು ತೆಗೆದು ನೋಡಿ, ಎಲ್ಲಿಯಾದರೂ ಈ ಭೂಮಿ ಬಿಟ್ಟು ಬೇರೆ ಆಕಾಶದಲ್ಲಿ ಎಲ್ಲಿಯಾದರೂ ಗಿಡ ಮರಗಳಿದೆ ಅಂತ. ಸೊ ಗಾಯ್ಸ್, ಗಿಡ ಮರಗಳನ್ನು ಕಾಪಾಡಬೇಕು ಗಾಯ್ಸ್. ಇದರಿಂದ ಏನಂದರೆ ಹಚ್ಚ ಹಸುರಿನ ವಾತಾವರಣ ಉಂಟಾಗುತ್ತದೆ. ಆ್ಯಂಡ್ ನಮಗೆ ಒಂದು ಒಳ್ಳೆಯ ಆಕ್ಸಿಜನ್ ಸಿಗುತ್ತದೆ ಗಾಯ್ಸ್. ಸೊ ಎಲ್ಲರೂ ಏನಂದರೆ ಪ್ರತಿಯೊಬ್ಬರು 5 ಗಿಡ ಮರಗಳನ್ನು 6 ಬಳ್ಳಿಗಳನ್ನು ನಮ್ಮ ಮನೆಯ ಮುಂದೆ ಅವ್ರ ನಮ್ಮ ಹಿತ್ತಲದಲ್ಲಿ ಹಚ್ಚಬೇಕು ಗಾಯ್ಸ್. ಓಕೆ, ನಾವು ಬಿಲ್ಡಿಂಗ್ಗಳನ್ನು ಬಿಲ್ಡ್ ಮಾಡೋ ಬದಲು ಗಿಡಗಳನ್ನು ಮರಗಳನ್ನು ಬಿಲ್ಡ್ ಮಾಡಬೇಕು ಗಾಯ್ಸ್. ಓಕೆ, ಈ ಇನ್ಫಾರ್ಮೇಷನನ್ನು ಎಲ್ಲರಿಗೂ ಹೇಳಿ ಗಾಯ್ಸ್. ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ತೋರಿಸಿ. ನಿಮಗೇನಾದರೂ ನಾನು ಹೇಳಿದ್ದು ಸುಳ್ಳು ಅನ್ನಿಸ್ತಾ ಇದ್ದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಅವ್ರು ಎಲ್ಲಿಯಾದರೂ ಹೋಗಿ ಈ ಕ್ವಶನ್ ಕೇಳಿ, ಈ ಬ್ರಹ್ಮಾಂಡದಲ್ಲಿ ಏನು ಇಂಪಾರ್ಟೆಂಟ್ ಅಂತ. ಅವ್ರು ಹೇಳೋ ಏಕೈಕ ಉತ್ತರನೇ ಅದು ಮರಗಳು ಬಿಟ್ಟು ತಂದೆ ತಾಯಿ ಅದು ಇದು ಅಂತಾರೆ. ಬಟ್ ವಿಚಾರ ಮಾಡಿ, ಈ ಭೂಮಿ ಮೇಲೆ ಪರಿಸರನೇ ಇಲ್ಲ ಅಂದರೆ ನಮ್ಮ ತಂದೆ ತಾಯಿಗಳು ಇರಲು ಸಾಧ್ಯ ಆಗೋದಿಲ್ಲ ಗಾಯ್ಸ್. ಓಕೆ, ನಮ್ಮ ತಂದೆ ತಾಯಿಗಳು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರ್ಬೇಕಂದ್ರೆ ಗಿಡ ಮರಗಳನ್ನು ನಾವು ಬೆಳೆಸಬೇಕು ಗಾಯ್ಸ್. ಕೇರ್ಲೆಸ್ ಮಾಡಬೇಡಿ ಗಾಯ್ಸ್. ಯಾಕೆಂದರೆ ನಾವು ಅನ್ಬೋದು ಈಗೇನು ಬಿಡು, ನಾವು ಬದುಕ್ತೀವಿ, ನಾವು ಸತ್ತೋಗ್ತೀವಿ, ಮುಂದಿನ ಜನ್ರೇಷನ್ ಅನುಭವಿಸುತ್ತೆ. ನೋ ಗಾಯ್ಸ್, ಏನು 2021 ಸ್ಟಾರ್ಟ್ ಆಗಿದೆಯಲ್ಲ, ಇಲ್ಲಿಂದನೇ ಅವಾಂತರಗಳೆಲ್ಲ ಸ್ಟಾರ್ಟ್ ಆಗಿದೆ ಗಾಯ್ಸ್. ಸೊ ಬಿ ಕೇರ್ಫುಲ್ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್. ನಾನು ಹೇಳಿದ್ದು 100% ಕರೆಕ್ಟ್ ಆಗಿದೆ ಅಂದರೆ ಕಾಮೆಂಟ್ನಲ್ಲಿ ಎಸ್ ಅಂತ ಹೇಳಿ ಗಾಯ್ಸ್, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಗಾಯ್ಸ್.